365 ಡೇಸು ಮಿನಿಮಮ್ 500 rupees ಪರ್ಚೇಸ್ ಮಾಡಿದ್ರೆ ಹಾಫ್ ಕಿಲೋ ಶುಗರು, 1000 rupees ಪರ್ಚೇಸ್ ಮಾಡಿದ್ರೆ ತೂರ್ ದಾಲು ಎಣ್ಣೆ ಆ ಥರ ಇನ್ಸ್ಟಾಗ್ರಾಮಲ್ಲಿ ರನ್ ಆಗ್ತಾ ಇರ್ತಾ ನೋಡ್ಬೋದು. ಮೊಗರ್ಪಣೆ ಹಳಗೇಟಲ್ಲಿ ಬೆಳಿಬೇಕಾದ್ರೆ ಡೆಲ್ಮಾ ಗ್ರೂಪಿನವರ ಒಂದು ದೊಡ್ಡ ಕೊಡುಗೆ ಇದೆ. ಗಾಂಧಿನಗರದಲ್ಲಿ ಬಿಸ್ನೆಸ್ ಮಾಡುವುದು, ಇದರಲ್ಲಿ ಬಿಸ್ನೆಸ್ನ ತಿಮಿಂಗಿಗಳು ಇಲ್ಲಿದ್ದಾವೆ, ತುಂಬ ಜಾಗ್ರತೆ ಬೇಕು. ಸುಳ್ಯದ ಜನತೆಗೆ ಭಾಳ ಅರ್ಥಪೂರ್ಣವಾಗಿ ಈ ಪರಿಸರದಲ್ಲಿ ಈ ಒಂದು ಮಾರ್ಟ್ ಆಗಿದೆ ಅಂತ ನಾನು ಅನ್ಸ್ಕೊಳ್ತೇನೆ. ನಮ್ಮ ಸುಳ್ಯದ ಗಾಂಧಿನಗರದ ವಾವಾ ಸಿಲ್ಕ್ಸಿನ ಕರೆಕ್ಟ್ ಮುಂಭಾಗ ಈ ಒಂದು ಡೆಲ್ಮಾ ಮಾರ್ಟ್ ಕಾರ್ಯನಿರ್ವಹಿಸುತ್ತೆ. ಬೆಳೆಯುತ್ತಿರುವ ಸುಳ್ಯಕ್ಕೆ ಮತ್ತೊಂದು ಕೊಡುಗೆಯಾಗಿ ನಮ್ಮ ಸುಳ್ಯದ ಗಾಂಧಿನಗರದಲ್ಲಿ ಡೆಲ್ಮಾ ಮಾರ್ಟ್ ಪ್ರಾರಂಭಗೊಂಡಿದೆ. ಸಂಪೂರ್ಣ ಮನೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಇಲ್ಲಿ ಅತಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಆಫರ್ ಪ್ರೈಸ್ಗಳು ಕೂಡ ಸಿಗುತ್ತೆ. ಜೊತೆಗೆ ಇಲ್ಲಿ ನಿಮಗೆ 500 ರೂಪಾಯಿ ಅಥವಾ 1000 ರೂಪಾಯಿ ಮೇಲೆ ಪರ್ಚೇಸ್ ಮಾಡಿದರೆ ನಿಮಗೆ ಗಿಫ್ಟ್ಗಳು ಕೂಡ ಸಿಗ್ತಾ ಇವೆ. ಸೊ ಹಾಗಾಗಿ ಡೆಲ್ಮಾ ಮಾರ್ಟ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಜೊತೆಗೆ ಏನೆಲ್ಲ ಸ್ಪೆಷಾಲಿಟಿ ಇದೆ ಎಲ್ಲವನ್ನು ತೋರಿಸ್ತೀನಿ ಬನ್ನಿ. ಒಳ್ಳೆ ದಿವಸ ಇವತ್ತೊಂದು ಸುಳ್ಯದ ಹೃದಯ ಭಾಗದಲ್ಲಿ ಡೆಲ್ಮಾ ಮಾರ್ಟ್ ಅಂತ ಒಂದು ಪ್ರಾರಂಭವಾಗಿದೆ. ಎಲ್ಲ ಮನೆ ವಾರ್ತೆಗೆ ಬೇಕಾದಂಥ ಎಲ್ಲ ವಿಷಯಗಳನ್ನು ತುಂಬ ರೀಸನೇಬಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ. ವ್ಯಾಪಾರಿ ಸಂಘ ಸುಳ್ಯದಲ್ಲಿ ಬೆಳೀತಾ ಇದೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನಗೂ ವೈಯಕ್ತಿಕವಾಗಿ ಡೆಲ್ಮಾ ಮಾರ್ಟಿಗೂ ತುಂಬ ಸಂಬಂಧ ಇದೆ. ಇವತ್ತು ಹುಷಾರಿಲ್ಲದೆ ಮಲಗಿದ ಅಬ್ಬಾಸ್ ಅವರು ಈ ಕಾಂಪ್ಲೆಕ್ಸ್ನ ಮಾಲಕರು. ಕುರುಂಜಿಬಾಗಿನಲ್ಲಿ ಕೂಡ ಇದೆ. ಎರಡೂ ಇದರಲ್ಲಿ ಕೂಡ ಸಣ್ಣ ಸಣ್ಣ ತಕರಾರುಗಳಿರುವಾಗ ಅದನ್ನು ಶರೀಫ್ ಕಂಠಿಯವರ ನೇತೃತ್ವದಲ್ಲಿ ಅವರ ಒಂದು ಮುತುವರ್ಜಿಯಲ್ಲಿ ನಾವು ಇದನ್ನು ಸೆಟ್ರೈಟ್ ಮಾಡಿದ್ದು ನಾವು. ಅದು ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ ಬಹುಶಃ. ಅದನ್ನು ನಾನು ಅಬ್ಬಾಸ್ ಅವರಿದ್ದರೆ ಅವರಿಗೆ ಗೊತ್ತಿರಬೇಕಿತ್ತು. ಪ್ರತಿಫಲವಾಗಿ ಅವರಲ್ಲಿ ನಾನು ವರ್ತಕ ಸಂಘದ ಸದಸ್ಯರಾಗಬೇಕು ಅಂತ ಕೇಳಿಕೊಂಡಿದ್ದೆ. ಅವತ್ತು ಹೋದವರು ಇವತ್ತೀಗ ಮಲೆಯಲ್ಲಿ ಮಲಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಸಿಗಲಿಲ್ಲ. ಅದೇನೇ ಇರಲಿ, ನನಗೆ ತುಂಬ ಆತ್ಮೀಯರು. ಎರಡೂ ಮಕ್ಕಳು ಕೂಡ ನಮಗೆ ಆತ್ಮೀಯರು. ಅದರಲ್ಲಿ ಒಬ್ಬ ದೊಡ್ಡವರು ನನ್ನ ಕಸ್ಟಮರು ಕೂಡ. ನಾನು ವ್ಯಾಪಾರಿಯ ಅಲ್ಲಿ ಸಣ್ಣ ಮಟ್ಟದ ಏನು ಟಿಕೆಟಿಂಗ್ ಮಾಡುವ ಇದಲ್ಲೆಲ್ಲ ಅವರೆಲ್ಲ ಆಚೆ ಕಡೆ ಈ ಕಡೆ ಹೋಗುವಾಗ ನನ್ನಿಂದ ಮಾಡ್ತಾರೆ. ನಮಗೆ ವ್ಯವಹಾರ ಕೂಡ ಇದೆ. ಕುರುಂಜಿಬಾಗಿನಲ್ಲಿ ಕೂಡ ನನ್ನ ಆಫೀಸ್ ಪಕ್ಕದಲ್ಲಿ ಅವರ ಬಿಲ್ಡಿಂಗ್ ಇರುವ ಕಾರಣ ಡೆಲ್ಮಾ ಕಾಂಪ್ಲೆಕ್ಸ್ಗೆ ಮತ್ತು ಡೆಲ್ಮಾದವರಿಗೆ ಬಾಸಾಜಿ ಮತ್ತು ಅವರ ಮಕ್ಕಳಿಗೆ ನಮಗೆ ಆತ್ಮೀಯತೆ ಇದೆ. ಸುಳ್ಯ ಬೆಳೀತಾ ಇದ್ದರೆ ಅದಕ್ಕೆ ಪೂರಕವಾಗಿ ಸ್ವಲ್ಪ ಇದನ್ನು ಇದು ಎಲ್ಲ ಕಡೆ ಸಿಗುವಂಥದ್ದು, ಬಟ್ ಅದನ್ನು ಪ್ಯಾಕೆಟ್ ಮಾಡಿ ಸ್ವಚ್ಛ ಸುಂದರವಾಗಿ ಒಂದು ಕೊಡ್ತಾ ಇದ್ದಾರೆ. ಗಾಂಧಿನಗರದಲ್ಲಿ ಬಿಸ್ನೆಸ್ ಮಾಡೋದು, ಇದರಲ್ಲಿ ಬಿಸ್ನೆಸ್ನ ತಿಮಿಂಗಿಗಳು ಇಲ್ಲಿದ್ದಾವೆ, ತುಂಬ ಜಾಗ್ರತೆ ಬೇಕು. ನೀವು ನಿಮ್ಮ ಸರ್ವಿಸ್ ಮುಖಾಂತರ ಆಕರ್ಷಣೆ ಮಾಡಬೇಕು. ಈ ವ್ಯಾಪಾರದಲ್ಲಿ ನಿಮಗೆ ಗೊತ್ತಿದೆ ಎಲ್ಲೆಲ್ಲ ಇಲ್ಲಿ ದೊಡ್ಡ ವ್ಯಾಪಾರಿಗಳು ಇರುವಂಥ ಒಂದು ಜಾಗ ಗಾಂಧಿನಗರ ಅಂತೇಳಿ ಸುಳ್ಯದ ಹೃದಯ ಇದ್ದಾಗೆ. ಇಲ್ಲಿ ಎಲ್ಲ ವ್ಯವಹಾರಗಳು ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು. ಪಾರ್ಕಿಂಗ್ನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ. ನೀವು ನೆರೆಪಕರೆಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆ ಮಾಡಿಕೊಂಡು ಬೇಕಾದವರಿಗೆ ವ್ಯವಸ್ಥೆ ಮಾಡುವಂಥ ವಿಷಯ ಮಾಡಿದರೆ ಖಂಡಿತ ಸಕ್ಸಸ್ ಆಗ್ತದೆ. ಸ್ವಚ್ಛ ಸುಂದರವಾಗಿ ನೀವು ಈಗ ಅಲ್ಲಿ ಡಿಸ್ಪ್ಲೇ ಮಾಡಿದ ಗ್ರೋಸರಿಗಳನ್ನೆಲ್ಲ ನೋಡಿದಾಗ ತುಂಬ ಕ್ವಾಲಿಟಿ ಇದ್ದು ಒಳ್ಳೆ ಸ್ವಚ್ಛ ಸುಂದರವಾಗಿ ಇಟ್ಟಿದ್ದೀರಾ. ಇದನ್ನು ಮೇಂಟೈನ್ ಮಾಡೋದು ಮತ್ತು ಗ್ರಾಹಕರನ್ನು ಆಕರ್ಷಿಸುವಂಥದ್ದು ವಿಶೇಷ ಒಂದು ನಿಮಗೆ ಶ್ರಮ ವಹಿಸಬೇಕಾಗ್ತದೆ. ಯಾಕೆ ಹೇಳಿದರೆ ಇದರಲ್ಲಿ ನಾನು ಪುನಃ ಹೇಳ್ತಾ ಇದ್ದೇನೆ, ಇದರಲ್ಲಿ ಈ ವ್ಯವಹಾರದಲ್ಲಿ ತಜ್ಞರು ಈ ವ್ಯವಹಾರದಲ್ಲಿದ್ದಾರೆ. 50 ವರ್ಷ 60 ವರ್ಷ 70 ವರ್ಷ ಮಾಡುವಂಥವರು ಇದ್ದಾರೆ. ನೀವು ಆದರ್ಶವಾಗಿ ತಗೊಳ್ಳಿ. ನೀವು ಕಟ್ಟಡ ಮಾಲೀಕರಾಗಿ ಒಳ್ಳೆ ಹೆಸರು ಮಾಡಿದವರು ಡೆಲ್ಮಾದವರು, ಆದರೆ ವ್ಯಾಪಾರಿಗಳಾಗಿ ಇಲ್ಲಿಯ ಜನತದವರು, ಇಲ್ಲಿಯ ಕಟ್ಟೆಯವರನ್ನು, ಇಲ್ಲಿಯ ಕಮಾಡಿಯವರನ್ನು ಎಲ್ಲ ಒಂದು ಬ್ರ್ಯಾಂಡ್ ನೇಮ್ಗಳಾಗಿದೆ. ಅವರನ್ನೆಲ್ಲ ನೀವು ಒಂದು ಆದರ್ಶವಾಗಿ ಇಟ್ಟುಕೊಂಡು ವ್ಯವಹಾರ ಮಾಡಿದಾಗ ನಿಮಗೆ ಸಕ್ಸಸ್ ಆಗ್ತದೆ. ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಸಂಘದ ಗೌರವಾಧ್ಯಕ್ಷ ನೆಲೆಯಲ್ಲಿ ಪುನಃ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ನಮ್ಮ ಒಂದು ಸದಸ್ಯತ್ವ ಪಡ್ಕೊಳ್ಬೇಕು ಅಂತ. ಅದರಿಂದ ನಮ್ಮ ಒಗ್ಗಟ್ಟು ಹೆಚ್ಚಾಗ್ತದೆ. ಎಲ್ಲ ಇಲ್ಲಿ ನಮ್ಮ ಸದಸ್ಯರೇ, ಹೊಸ ಮುಸ್ತಫರನ್ನು ಬಿಟ್ಟು ಮತ್ತು ಎಲ್ಲರೂ ನಮ್ಮ ಸದಸ್ಯರೇ, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮಲ್ಲಿ ಗುರುತಿಸಿಕೊಂಡವರು. ಈ ಕಾರಣಕ್ಕೆ ನಿಮಗೆ ಶುಭ ಹಾರೈಸ್ತೇನೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಜನಸೇವೆ ಮುಖಾಂತರ ಎಲ್ರಿಗೂ ಬೇಕಾಗಿ, ಯಾರಿಗೂ 10 ಜನಕ್ಕೆಗೋಸ್ಕರ ಅಲ್ಲ, ಎಲ್ಲ ಊರಿಗೆ ಬೇಕಾದ ಅಗತ್ಯವನ್ನು ಪೂರೈಸುವ ನಿಟ್ಟಿನಲ್ಲಿ ನೀವಿಲ್ಲಿ ವ್ಯವಹಾರ ಮಳಿಗೆಯನ್ನು ಪ್ರಾರಂಭ ಮಾಡಿದ ಡೆಲ್ಮಾ ಮಾರ್ಟ್ ಏನು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಡೀತವೆ, ಅದೇ ರೀತಿ ಇಲ್ಲಿ ಕೂಡ ಒಳ್ಳೆ ಒಂದು ಸೂಪರ್ ಮಾರ್ಕೆಟ್ ಥರ
ಒಂದು ಇದನ್ನು ಮಾಡಿದ್ದೀರಿ. ತುಂಬ ಸಂತೋಷ. ಒಳ್ಳೆ ರೀತಿಯ ವ್ಯವಹಾರ ಮಾಡೋ ಮುಖಾಂತರ ನಿಮಗೆ ಸಕ್ಸಸ್ ಆಗಲಿ. ನಿಮ್ಮದೇ ಬಿಲ್ಡಿಂಗು, ನಿಮಗೆ ಬಾಡಿಗೆ ಕೊಡುವ ಒಂದು ಚಿಂತೆ ಇಲ್ಲ. ನಾವೆಲ್ಲ ಅಂಗಡಿ ಮಾಡಿದರೆ ನಮಗೆ ಬಾಡಿಗೆ ಕೊಡುವ ಚಿಂತೆ ಉಂಟು, ನಿಮಗೆ ಬಾಡಿಗೆ ಕೊಡುವ ಚಿಂತೆ ಕೂಡ ಇಲ್ಲ. ನಿಮಗೆ ಒಳ್ಳೆ ಹಸನ್ಮುಖಿಗಳು, ನೀವು ಸಹೋದರರು ಒಗ್ಗಟ್ಟಿನಿಂದ ಒಳ್ಳೆ ಕೆಲಸ ಮಾಡಿ ಇಲ್ಲೇ ಕೂತ್ಕೊಂಡು ನಿಮ್ಮ ವ್ಯವಹಾರ ನೋಡಿಕೊಳ್ಳಿ. ಡೆಲ್ಮಾ ಅಂತ ಹೇಳಿದ್ರೆ ಭಾಳ ವರ್ಷ ನಮ್ಮ ಭಾಳ ಹತ್ತಿರದ ಸ್ನೇಹಿತರು ಮತ್ತು ಆಪತ್ಕಾಲಕ್ಕೆ ನಾವು ಅವರನ್ನು ಒಟ್ಟಿಗೆ ಸೇರಿಸುವಂಥವರು. ಭಾಳ ಸಮಯದಲ್ಲಿ ನಾನು ಅಧ್ಯಕ್ಷ ಆಗಿರುವಂಥ ಈ ಬಿಲ್ಡಿಂಗಿಗೆ ಭಾಳ ಕಿರಿಕಿರಿತ್ತು ಒಮ್ಮೆ. ಆಗ ಅದನ್ನೆಲ್ಲ ನಾವು ಸೇರಿಕೊಂಡು ಅದು ಉತ್ತಮವಾದಂಥ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡಿದಂಥವರು. ಬಹುಶಃ ಇವತ್ತು ಈ ಕಟ್ಟಡದಲ್ಲಿ ಉತ್ತಮವಾದಂಥ ಜನಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಒದಗಿಸಿಕೊಂಡು ಇಲ್ಲಿ ಮೈಸೂರು, ಮಡಿಕೇರಿ, ಕೇರಳಕ್ಕೆ ಹೋಗುವಂಥ ಜನಗಳಿಗೆ ಉತ್ತಮವಾದಂಥ ಸಹಕಾರದೊಂದಿಗೆ ನೀವು ಯಶಸ್ವಿ ಆಗುವಂಥ ಕೆಲಸ ಮಾಡ್ತಾ ಇದ್ದೀರಿ. ಈ ಡೆಲ್ಮಾ ಅಂತ ಹೆಸರು ಅಂತ ಯಾರಿಗೂ ಗೊತ್ತಿಲ್ಲ. ಡೆಲ್ಮಾ ಅಂತ ಹೇಳಿದರೆ ದುಬೈಯಲ್ಲಿ, ಇಲ್ಲಿ ಬಂದಾಗ ದುಬೈಗೆ ಬಂದಾಗ ಆಗ್ತದೆ, ಅವ್ರದ್ದೊಂದು ಶಾಪ್ ಇದೆ. ಅವರೊಂದು ಸಾಹಸಮಯ ಅದೊಂದು ಪ್ಲೇಸ್, ದ್ವೀಪದ ಹಾಗೆ ಇದೆ ಆ ಒಂದು ಪ್ಲೇಸ್. ನಾನು ಅಲ್ಲಿವರೆಗೆ ಹೋಗಲಿಲ್ಲ, ಯಾಕೆಂದರೆ ಅದನ್ನು ಹೋಗುವಾಗ ಅದು ಮತ್ತು ಬೋಟಲ್ಲಿ ಗಿಟ್ಟಲ್ಲೆಲ್ಲ ಹೋಗಬೇಕು ಅಂತ ಹೇಳಿದರು. ನನ್ನ ಅಣ್ಣ ತಮ್ಮ ಎಲ್ಲ ಹೋಗಿದ್ದಾರೆ. ಒಂದು ಸಾಹಸಮ ಉದ್ಯಮಕ್ಕೆ ಯಾವ ರೀತಿಯ ಒಂದು ಸಹಕಾರ ಸಿಕ್ಕಿದೆ. ಅವ್ರು ಮೊದಲು ಅವರೆಲ್ಲ ಹೋಗುವಾಗ ಅಲ್ಲಿ ಏನಿರಲಿಲ್ಲ. ಆನಂತರ ಅದು ಡೆವಲಪ್ ಆಯಿತು. ಆ ಡೆವಲಪ್ ಆಗಿ ಈ ಡೆಲ್ಮಾ ಗ್ರೂಪಿನಿಂದಾಗಿ ಆ ದ್ವೀಪವೇ ಒಂದು ಇಂಪ್ರೂವ್ ಆಗುವ ಮಟ್ಟಿನಲ್ಲಿ ಆ ಒಂದು ದುಬೈಯಲ್ಲಿ ಅದೊಂದು ಬೆಳೀತು. ಒಂದು ಕುಗ್ರಾಮವಾದ ಪ್ರದೇಶ ಆಗಿತ್ತು. ಆ ಒಂದು ಪ್ರದೇಶವನ್ನು ಬಹಳ ಸಾಹಸಮಯವಾದ ಉದ್ಯಮದಿಂದ ಅವರು ಬೆಳೆಸಿಕೊಂಡು ಅವರ ಒಂದು ಆತ್ಮಸಮರ್ಪಣೆ ಮತ್ತು ಆ ಒಂದು ಕೆಲಸದ ಬದ್ಧತೆ ಇದೆಯಲ್ಲ, ಅದರಲ್ಲಿ ಅವರು ಅತ್ಯಂತ ಬಡತನದಿಂದ ಇಲ್ಲಿ ಹೋದವರು ಅದನ್ನು ಅಲ್ಲಿ ಬೆಳೆಸಿ ಬಹುಶಃ ಅಲ್ಲಿ ಸಂಪಾದಿಸಿದನ್ನು ಎಷ್ಟೋ ಜನ ನೋಡಿದಿರ್ಬೋದು. ಅವರು ಜನೋಪಯೋಗಿಯಾಗಿ ಯಾರು ಕೂಡ ಅದನ್ನು ಹಾಕಿರಲಿಕ್ಕಿಲ್ಲ. ಡೆಲ್ಮಾ ಗ್ರೂಪಿನವರು ನೋಡಿ ಭಾಳ ಸುಂದರವಾದ ಒಂದು ಕಟ್ಟಡವನ್ನು ನಿರ್ಮಿಸಿ ಅನೇಕ ಜನರಿಗೆ ಬಾಡಿಗೆಯನ್ನು ಕೊಟ್ಟರು. ಅದರಿಂದ ಎಷ್ಟೋ ಜನರಿಗೆ ಉದ್ಯೋಗ ಬಂತು. ಇನ್ನೊಂದು ನೋಡಿ, ಇದು ಸುಳ್ಯ ಅಂತ ಹೇಳಿದರೆ ಕುರಿಂಜಿ ವೆಂಕಟರಮಣಗೌಡರ ಒಂದು ಇದರಲ್ಲಿ ಬೆಳೆದು ಬಂದಂಥ ಅವರು ಹಾಸ್ಟೆಲ್ ಮಾಡಿದರು. ಸುಂದರವಾದ ಒಂದು ಲೇಡೀಸ್ ಹಾಸ್ಟೆಲನ್ನು ಮಾಡುವುದರ ಮೂಲಕ ಅಂಬಟೆಡ್ಕದಲ್ಲಿ ಆಯುರ್ವೇದಿಕ್ ಕಾಲೇಜಿನ ಇದರಲ್ಲಿ ಒಂದು ಹಾಸ್ಟೆಲನ್ನು ಮಾಡಿದರು. ಸುಳ್ಯಪೇಟೆ ಬೆಳಿಬೇಕಾದರೆ ಅವರ ಒಂದು ಕೊಡುಗೆ ನೋಡಿ. ಸುಳ್ಯಪೇಟೆ ಮೊದಲು ಜ್ಯೋತಿ ಸರ್ಕಲ್ವರೆಗೆ ಮಾತ್ರ ಬೆಳೆದಿತ್ತು. ಆ ಮೊಗರ್ಪಣೆ ಅಳಗೇಟಲ್ಲಿ ಬೆಳಿಬೇಕಾದ್ರೆ ಡೆಲ್ಮಾ ಗ್ರೂಪಿನವರ ಒಂದು ದೊಡ್ಡ ಕೊಡುಗೆ ಇತ್ತು. ಅಲ್ಲಿ ಅಲ್ಫಾಮ್ ಸೆಂಟರ್ ಮಾಡಿದರು, ಅಲ್ಲಿ ಒಳ್ಳೆ ವೆಜಿಟೇರಿಯನ್ ಹೋಟ್ಲಿಗೆ ಕೊಟ್ಟರು. ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಅವರು ಕುರಿಂಜಿ ಭಾಗದಲ್ಲಿ ಕೂಡ ಅವರ ಕೊಡುಗೆ ಇದೆ. ಅಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಿ. ಇದು ಯಾಕೆಂದರೆ ಒಂದು ಕುಟುಂಬ ಒಂದು ಸಮಾಜಕ್ಕೆ ತನ್ನ ಗಳಿಕೆಯನ್ನು ಯಾವ ರೀತಿ ಸಮರ್ಪಿಸುತ್ತದೆ ಅಂತ ಹೇಳುವಂಥದ್ದು ಮುಖ್ಯ. ಆ ಕೆಲಸವನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡಿದೆ. ಇವತ್ತು ಸುನಿಲ್ ಕೇರ್ಪಾಳ್ ಅವರು ಬಂದಿದ್ದಾರೆ. ಇವರೆಲ್ಲ ಒಂದು ಫ್ರೆಂಡ್ಶಿಪ್ನಲ್ಲಿ ಎಲ್ಲರೊಡನಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಹಾವಭಾವದಲ್ಲಿ ಸಂಬಂಧವನ್ನು ಬೆಳೆಸಿ ಬಾಂಧವ್ಯವನ್ನು ಬೆಳೆಸಿದ ಕಾರಣ ಅದು ಸಾಧ್ಯ ಆಯಿತು. ಈ ನಿಟ್ಟಿನಲ್ಲಿ ಡೆಲ್ಮಾ ಗ್ರೂಪಿನವರನ್ನು ನಾನು ಪ್ರಪ್ರಥಮವಾಗಿ ಸುಳ್ಯದ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಅಭಿನಂದಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇಂಥ ಒಂದು ಸುಂದರವಾದ ಇಲ್ಲಿಗೆ ಬಂದಾಗ ಗಲ್ಫಿನಲ್ಲಿದ್ದೇವೆ, ಸುಳ್ಯದಲ್ಲಿದ್ದೇವೆ ಅಂತ ಹೇಳುವಂಥ ಈಗ ಬಹಳ ಒಳ್ಳೆಯ ಟೈಮ್. ವಾವಾ ಸಿಲ್ಕ್ ಇಲ್ಲಿ ಬಂದಿದೆ ಮತ್ತು ಒಳ್ಳೆಯ ಕಟ್ಟಡಗಳು ಇಲ್ಲಿ ಬಂದಿದೆ. ಮಾತ್ರವಲ್ಲ ಸೊಸೈಟಿ ಇಲ್ಲಿದೆ. ಹತ್ತಿರದಲ್ಲಿ ನಮ್ಮ ಇವರು ಎಲೆಕ್ಟ್ರಿಕನವರು ಹೋದ್ರ ನಮ್ಮ ಇವರಿದ್ದಾರೆ ಭಾಳ ಕಡಿಮೆಯಲ್ಲಿ. ಪುತ್ತೂರಿನ ರೇಟಿಗೆ ಕೊಡುವವರಿದ್ದರೆ ಬಹುಶಃ ಕೃಷ್ಣದವರು ಮಾತ್ರ ಸುಳ್ಯದಲ್ಲಿ. ಪುತ್ತೂರು ಮಂಗಳೂರಿಗೆ ಹೋಗಿ ಪರ್ಚೇಸ್ ಮಾಡುವಾಗ ಅವರು ಬಂದ ಮೇಲೆ ಬಾಕಿದ್ದವರು ಇಳಿಸಿದ್ದಾರೆ. ಅದು ವ್ಯಾಪಾರ ಧರ್ಮದಲ್ಲಿ ಇವರು ಪಾಲಿಸಬೇಕಾದಂಥ ತತ್ವ. ಈ ಎಲ್ಲವನ್ನು ಒಟ್ಟುಗೂಡಿಸಿದಂಥ ಆಚೆ AB ಬಜಾರ್ ಇದೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಈ ಒಂದು ಪ್ರದೇಶವನ್ನು ಡೆವಲಪ್ ಮಾಡಲಿಕ್ಕೆ ಇದೊಂದು ಉತ್ತಮ ಕೊಡುಗೆಯಾಗಿ ಡೆಲ್ಮಾದವರು ಇದನ್ನು ರೂಪಿಸಿದ್ದಾರೆ. ಈ ಒಂದು ಉದ್ಯಮ ಯಶಸ್ವಿಯಾಗಲಿ. ಈ ಒಂದು ಟ್ರೆಂಡ್ ಈಗ ಇರುವಂಥದ್ದು ಒಂದು ಟ್ರೆಂಡ್ ಅಂತ ಹೇಳಿದರೆ ಈ ಒಂದು ಸೂಪರ್ ಮಾರ್ಕೆಟ್ನ ಟ್ರೆಂಡ್. ತಿಂಗಳಿಗೊಮ್ಮೆ ಬರೋದು, ಎಲ್ಲವನ್ನು ಪರ್ಚೇಸ್ ಮಾಡಿ ತಗೊಂಡು ಹೋಗೋದು. ಮಾತ್ರ ಸುಳ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಪಾರ್ಕಿಂಗ್ ವ್ಯವಸ್ಥೆ ಒಂದು ಸಮಸ್ಯೆ ಇದೆ. ಆದರೂ ಆ ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆ ಇವರಿಗೆ ದೊಡ್ಡ ಇದಾಗಲಿಕ್ಕಿಲ್ಲ. ಯಾಕೆಂದರೆ ಹತ್ತಿರದಲ್ಲಿ ಇರುವಂಥ 2-3 ಕಟ್ಟಡಗಳಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರುವಂಥ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ನಾವೂರು ರೋಡಿಂದ ಬಂದರೂ ಅಲ್ಲಿ ನಾವೂರಿಂದ ಬರುವವರಿಗೆಲ್ಲ ಹತ್ತಿರ ಒಂದು ಒಳದಾರಿ ಇದೆ. ಈ ರೀತಿಯಲ್ಲಿ ಮತ್ತು ಈಗ ಸಿನಿಮಾ ಹಾಲ್ ಕೂಡ ಬಹಳ ಒಂದು ಮಲ್ಟಿಪ್ಲೆಕ್ಸ್. ಒಟ್ಟಿನಲ್ಲಿ ಇಲ್ಲಿಗೆ ಜನ ಫ್ಲೋ ಆಗುವಂತಹ ಎಲ್ಲ ಒಂದು ಲಕ್ಷಣಗಳು ಇಲ್ಲಿದೆ. ಅಂಥ ಒಂದು ಸುಂದರ ಸಮಯದಲ್ಲಿ, ಒಂದು ಒಳ್ಳೆಯ ಸಮಾರಂಭದಲ್ಲಿ, ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ನಾವು ಪವಿತ್ರವಾದ ರಂಜಾನ್ ತಿಂಗಳಿಗೆ ನಮಗೆ ಲಾಡು ಕೊಟ್ಟರೆ ಬೇಡ, ನಿಮಗೆ ತಿಂದು ಹೋಗ್ಬೋದು. ನಮಗೆ ಪ್ಯಾಕೆಟ್ ಕೊಟ್ಟರೆ ಮನೆಗೆ ಕೊಂಡು ಹೋಗ್ಬೋದು. ಆದರೂ ಈ ಒಂದು ಪವಿತ್ರವಾದ ರಂಜಾನ್ ತಿಂಗಳು ದಾನ ಧರ್ಮದ ಆತ್ಮ ಸಂಸ್ಕರಣೆಯ ಒಂದು ತಿಂಗಳು. ಈ ತಿಂಗಳಿನಲ್ಲಿ ಒಂದು ಯಾವುದೇ ಉದ್ಯಮ ಪ್ರಾರಂಭ ಮಾಡೋದಿದ್ದರೆ ಅದಕ್ಕೆ ಹೆಚ್ಚಿನ ಒಂದು ಬರ್ಕತ್ತದಲ್ಲಿ ಇದೆ ಅಂತ ಹೇಳೋದನ್ನು
ಒಂದು ನಂಬಿದಂತಹ ಒಂದು ಸತ್ಯ ವಿಶ್ವಾಸಗಳಲ್ಲಿರತಕ್ಕಂತಹ ಒಂದು ಪ್ರೀತಿ ವಿಶ್ವಾಸ ಎಲ್ಲ ನಾಡಿನ ಒಂದು ಜನತೆಗೆ ಇದೊಂದು ಒಳ್ಳೆಯ ಗುಣಮಟ್ಟದ ಸೇವೆಯನ್ನು ನೀಡುವಂತಹ ಮತ್ತು ಎಲ್ಲರೊಡನೆ ನಗುಮುಖದ ಸೇವೆಯೊಂದಿಗೆ ನಾಡಿನ ಸರ್ವರೊಂದಿಗೆ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಒಂದು ಉತ್ತಮ ಉದ್ಯಮವಾಗಿ ಬೆಳೆಯಲಿ. ಬಹುಶಃ ಡೆಲ್ಮಾ ಮಾರ್ಟ್ 24 ವರ್ಷಗಳ ನಂತರ ಪುನಃ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾಯಿದೆ. 2002ರಲ್ಲಿ ಇದರ ಕಟ್ಟಡ ಉದ್ಘಾಟನೆಯಾಗಿ ಇವತ್ತು ಮಾರ್ಟನ್ನು ನಮ್ಮ ಡೆಲ್ಮಾ ಅಜ್ಜಿಯವರು ಕಳೆದ 2-3 ದಿವಸದಿಂದ ಫೋನ್ ಮಾಡಿದರು. ಆಸ್ಪತ್ರೆಯಲ್ಲಿರುವಾಗ ಕೂಡ ನೀವು ಬಂದು ಭಾಗವಹಿಸಬೇಕು ನಮ್ಮ ಒಂದು ಸಂಸ್ಥೆ ಅಂತ ಹೇಳ್ತಕ್ಕಂಥ ಮಾತನ್ನು ಅಜ್ಜಿಯವರು ಹೇಳಿದರು. ಅಜ್ಜಿಯವರ ಆ ದೂರದೃಷ್ಟಿ ಮತ್ತು ಅವರು ಡೆಲ್ಮಾ ಅಂತ ಹೇಳ್ತಕ್ಕಂಥ UAEಯ ಆ ಪ್ರದೇಶದಲ್ಲಿ ಉದ್ಯಮವನ್ನು ಮತ್ತು ವ್ಯಾಪಾರವನ್ನು ಮಾಡಿ ಅಭಿವೃದ್ಧಿಯಾಗಿ ತನ್ನ ಊರಿಗೆ ಮತ್ತು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಹಲವಾರು ಕಟ್ಟಡಗಳನ್ನು ಅವರು ಸುಳ್ಯದ ನಗರದಲ್ಲಿ ಕಟ್ಟಿಸಿದ್ದಾರೆ. ಅದರ ಒಂದು ಭಾಗ ಇದು ಕೂಡ ಡೆಲ್ಮಾ ಕಾಂಪ್ಲೆಕ್ಸ್. ಬಹುಶಃ 2002ರಲ್ಲಿ ಇದರ ಉದ್ಘಾಟನೆ ಆಗಿದೆ. ಸುಮಾರು 24 ವರ್ಷ ಆಯಿತು. ಈ ಕಟ್ಟಡಕ್ಕೆ ಎಲ್ಲ ಮತ್ತು ಈ ಡೆಲ್ಮಾ ಮಾರ್ಟಿಗೆ ಎಲ್ಲ ರೀತಿಯ ಯಶಸ್ವಿಯಾಗಲಿ ಅಂತೇಳಿ ಅಲ್ಲಾವಿನಲ್ಲಿ ಪ್ರಾರ್ಥಿಸಿ ನನ್ನ ಮಾತಿಗೆ ಅಲ್ಪವಿರಾಮ ಮಾಡ್ತಾಯಿದ್ದೀನಿ. ಅಸ್ಸಲಾಮು ಅಲೈಕುಮ್. ಜೈ ಹಿಂದ್. ಈ ಒಂದು ಡೆಲ್ಮಾ ಮಾರ್ಟ್ 2 ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ನಲ್ಲಿ ನೀವು ನೋಡ್ತಾ ಇರ್ಬೋದು ಮನೆಗೆ ಬೇಕಾಗಿರುವಂತಹ ಈ ರೀತಿಯ ಸರ್ಫ್ ಅಥವಾ ಫಿನಾಯಿಲ್ಗಳು ಒಂದಾಗಿ ನೀಟಾಗಿ ಸೆಟ್ ಮಾಡಿದ್ದಾರೆ. ಜೊತೆಗೆ ಈ ಕಡೆ ನೀವು ನೋಡ್ತಾ ಇರ್ಬೋದು ಮನೆಗೆ ಬೇಕಾಗಿರುವಂತಹ ಬಿಸ್ಕೆಟ್ಗಳು, ಸ್ನ್ಯಾಕ್ಸ್ ಟೈಮಿಗೆ ಬೇಕಾಗಿರುವಂತಹ ಎಲ್ಲ ಬ್ರ್ಯಾಂಡ್ನ ಬಿಸ್ಕೆಟ್ಗಳು ಕೂಡ ಒಂದು ಸೈಡ್ ರ್ಯಾಕಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಬೈ 1 get 1 ಫ್ರೀ ಕೂಡ ಹಾಕಿದ್ದಾರೆ. ಜೊತೆಗೆ ನೀವು ಹಿಂದ್ಗಡೆ ಬಂದಾಗ, ಸ್ವಲ್ಪ ಹಿಂದೆ ಬಂದಾಗ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಮನೆಗೆ ಬೇಕಾಗಿರುವಂತಹ ಲಿಕ್ವಿಡ್ಗಳು ಕಾಣಸಿಗುತ್ತೆ. ಇದು ಕೂಡ ಅಷ್ಟೇ ಬೈ 1 get 1 ಫ್ರೀ ಹಾಕಿದ್ದಾರೆ. ಜೊತೆಗೆ ನೀವು ಈಚೆ ಬಂದಾಗ ಇಲ್ಲಿಯೂ ಕೂಡ ಅಷ್ಟೇ ನಮಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ಸರ್ಫಿಂದ ಹಿಡಿದು ಎಲ್ಲ ಲಿಕ್ವಿಡ್ಗಳು ಇಲ್ಲಿ ಸಿಗುತ್ತೆ. ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ಎಣ್ಣೆಗಳಿವೆ. ಜೊತೆಗೆ ಇಲ್ಲಿ ಮನೆಗೆ ಬೇಕಾಗಿರುವಂತಹ ನಮಗೆ ಸ್ನ್ಯಾಕ್ಸ್ ಬೇಕಾಗಿರುವಂತಹ ಸ್ನ್ಯಾಕ್ಸ್ಗಳು ಕೂಡ ಇಲ್ಲಿದೆ. ಇವತ್ತು ಮೊದಲ ದಿವಸ, ಸೊ ಹಾಗಾಗಿ ಸಾಕಷ್ಟು ಜನಗಳು ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಪರ್ಚೇಸಿಂಗ್ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲೆಲ್ಲವೂ ಕೂಡ ಸ್ನ್ಯಾಕ್ಸನ್ನು ನೀಟಾಗಿ ಸೆಟ್ ಮಾಡಿಟ್ಟಿದ್ದಾರೆ. ಇದು ಓಪನಿಂಗಲ್ಲಿ ಮಾತ್ರ ಅಲ್ಲ, 365 ಡೇಸ್ ಅವೈಲೇಬಲ್ ಇರುತ್ತೆ. ಇವತ್ತು ಓಪನಿಂಗ್ ಡೇಸ್ ಬಂದುಬಿಟ್ಟು 500 ರೂಪೀಸ್ ತೊಗೊಂಡ್ರೆ ಈ ಥರ ಗ್ಲಾಸ್ದು ಬೌಲ್ ಒಂದು ಕೊಡ್ತಾ ಇದ್ದೀವಿ ಫ್ರೀಯಾಗಿ, ನೋಡ್ಕೋಬೋದು. ಈ ಥರ ಬೌಲ್ ಸೆಟ್ಟು. ಆಮೇಲೆ 1000 ರೂಪೀಸ್ಗೆ ಈ ಥರ ಸೆಟ್ ಕೊಡ್ತಾ ಇದ್ದೀವಿ ಫ್ರೀ. ಇದು ಅದಾದಮೇಲಿಂದ 365 ಡೇಸು ಮಿನಿಮಮ್ 500 ರೂಪೀಸ್ ಪರ್ಚೇಸ್ ಮಾಡಿದ್ರೆ ½ ಕಿಲೋ ಶುಗರು, 1000 ರೂಪೀಸ್ ಪರ್ಚೇಸ್ ಮಾಡಿದ್ರೆ ತೂರ್ ದಾಲು, ಎಣ್ಣೆ ಆ ಥರ ಇನ್ಸ್ಟಾಗ್ರಾಮಲ್ಲಿ ರನ್ ಆಗ್ತಾ ಇರ್ತದೆ, ನೋಡ್ಬೋದು. ಸೊ ಇಲ್ಲಿ ಯಾವಾಗಲೂ MRPಗಿನ ಕಮ್ಮಿ, ಇವನ್ ಮೋರ್ ಸೂಪರ್ ಮಾರ್ಕೆಟ್ಗಿನ ಕಮ್ಮಿ ಇದೆ ನಮ್ಮ ಪ್ರೈಸ್. ಹೌದು, ಇದು ಡೆಲ್ಮಾ ಮಾರ್ಟ್ ಓಲ್ಡ್ ಟೌನ್ಸ್ ಅಂತ. ಓಲ್ಡ್ ಟೌನ್ಸ್ ಅನ್ನೋದು ಕಂಪನಿ ನಮ್ಮದು. ಸೊ ಡೆಲ್ಮಾ ಮಾರ್ಟ್ಸು ಫ್ರಾಂಚೈಸಿ ತೊಗೊಂಡಿದ್ದಾರೆ. ಸೊ 365 ಡೇಸ್ ಇಲ್ಲಿ ಆಫರ್ಸ್ ಇದ್ದೇ ಇರ್ತದೆ, ಬರ್ಬೋದು ಮೇಡಮ್. ಓಕೆ. ಆಧುನಿಕ ಸುಳ್ಯಕ್ಕೆ ನೂತನ ಶೈಲಿಯ ಡೆಲ್ಮಾ ಮಾರ್ಟ್ ಎಂಬ ಕೊಡುಗೆಯನ್ನು ಡೆಲ್ಮಾ ಸಹೋದರರು ನೀಡಿದ್ದಾರೆ. ಡಾಕ್ಟರ್ ಕುರಿಂಜಿ ಅವರಿಂದ ಬೆಳೆಯಲ್ಪಟ್ಟ ಸುಳ್ಯದಲ್ಲಿ ಬಹಳ ವಿಶೇಷವಾಗಿ ಸುಂದರ ಪರಿಸರದಲ್ಲಿ ಒಂದು ವಿಶೇಷವಾದ ಮಾರ್ಟನ್ನು ಉದ್ಘಾಟನೆಗೊಳಿಸ್ತಕ್ಕಂಥ ಸುಳ್ಯದ ಅಧ್ಯಕ್ಷರು ಹಾಗೂ ಎಲ್ಲ ಹಿರಿಯರ ಮುಖಾಂತರ ಉದ್ಘಾಟನೆಗೊಂಡಿದೆ. ಸುಳ್ಯದ ಜನತೆಗೆ ಬಹಳ ಅರ್ಥಪೂರ್ಣವಾಗಿ ಈ ಪರಿಸರದಲ್ಲಿ ಈ ಒಂದು ಮಾರ್ಟ್ ಆಗಿದೆ ಅಂತ ನಾನು ಅನಿಸ್ಕೊಳ್ತೇನೆ. ಎಲ್ಲ ಜನತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ಥರದ ಸಾಮಗ್ರಿಗಳು ಒಂದೇ ಕಟ್ಟಡದ ಸೋರಿನಡಿಯಲ್ಲಿ ದೊರೆಯುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟ ತಮಗೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಹಾಗೂ ಸಂಜೆಯವರೆಗೆ ಇವತ್ತಿನ ದಿನ ಎಲ್ಲರೂ ಹಸನ್ಮುಖಿಗಳಾಗಿ ಬಂದು ಇಲ್ಲಿ ಭಾಗವಹಿಸಿ ಇವರಿಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ನಿಮಗೆ ಮನೆಗೆ ಬೇಕಾಗಿರುವಂತಹ ಸೋಪಿಂದ ಹಿಡಿದು ಕಾಲ್ಗೇಟ್ ಎಲ್ಲವನ್ನ ಕೂಡ ಇಲ್ಲಿ ನೀಟಾಗಿ ಸೆಟ್ ಮಾಡಿದ್ದಾರೆ. ಆ ಕಡೆಯೂ ಕೂಡ ಅಷ್ಟೇ ಮನೆಗೆ ಬೇಕಾಗಿರುವಂತಹ, ನಮಗೆ ಪರ್ಸನಲ್ ಯೂಸ್ಗಳಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳಿವೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಲ್ಲವೂ ಕೂಡ ಪರ್ಫ್ಯೂಮ್ ಬ್ರ್ಯಾಂಡ್ಗಳು ಕಾಣಿಸ್ತವೆ. ಎಲ್ಲ ಪರ್ಫ್ಯೂಮ್ಗಳು ಬೈ 1 get 1 ಫ್ರೀ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಪರ್ಚೇಸಿಂಗ್ ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಇವತ್ತಿನ ದಿವಸ ಡೆಲ್ಮಾ ಮಾರ್ಟ್, ಗಾಂಧಿನಗರದ ಡೆಲ್ಮಾ ಮಾರ್ಟ್ನಲ್ಲಿ ಪರ್ಚೇಸಿಂಗ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಸುಳ್ಯದ ಹೃದಯಭಾಗವಾದ ಗಾಂಧಿನಗರದಲ್ಲಿ ನಮ್ಮ ಅಜ್ಜ ಮೇನಾಲ ಅಬ್ಬಾಸಾಜಿ ಡೆಲ್ಮಾ ಇವರು ತಮ್ಮ ಸುಪುತ್ರರೊಂದಿಗೆ ಆರಂಭಿಸಿರುವ ಈ ಡೆಲ್ಮಾ ಮಾರ್ಟ್ ಬಹುಶಃ
ಸುಳ್ಯಕ್ಕೆ ಒಂದು ಹೊಸ ಕಳೆಯನ್ನು ನೀಡಿದೆ. ಈ ವ್ಯವಹಾರವು ಖಂಡಿತವಾಗಿಯೂ ಬಹಳಷ್ಟು ಅಭಿವೃದ್ಧಿಗಾಗಲಿಕ್ಕೆ ಕಾಣ್ತದೆ. ಯಾಕಂದರೆ ಈಗ ಹೆಚ್ಚಿನವರು ಸೂಪರ್ ಮಾರ್ಕೆಟ್ಗಳನ್ನು ಆಯ್ಕೆ ಮಾಡಿ ಅಲ್ಲಿಂದಲೇ ವಸ್ತುಗಳನ್ನು ಖರೀದಿಸ್ತಾ ಇರೋದ್ರಿಂದ ಮತ್ತು ಎಲ್ಲವೂ ಕಂಪ್ಯೂಟರ್ಕರಣ ಆಗಿರೋದರಿಂದ ಸಂಸ್ಥೆ ಇನ್ನಷ್ಟು ಬೆಳೀಬೋದು ಅಂತೇಳಿ ಆಶಿಸಿ ನಾನು ಈ ಸಂಸ್ಥೆಗೆ ಶುಭ ಹಾರೈಸಿ ನನ್ನ ಈ ಮಾತುಗಳನ್ನು ನಿಲ್ಲಿಸ್ತೇನೆ. ಡೆಲ್ಮಾ ಮಾರ್ಟ್ನಲ್ಲಿ ಮೊದಲ ದಿವಸ ಓಪನಿಂಗ್ ಡೇ ಸಾಕಷ್ಟು ರಶ್ ಇದೆ. ನೀವು ಎಲ್ಲರೂ ಕೂಡ ಪರ್ಚೇಸ್ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ಇವತ್ತು ಹೆವಿ ರಶ್ ಇರುವಂಥದ್ದು. ಸೊ ಹಾಗಾಗಿ ನೀವು ಕೂಡ ಬರಬೇಕು ಡೆಲ್ಮಾ ಮಾರ್ಟಿಗೆ. ನಮ್ಮ ಸುಳ್ಯದ ಗಾಂಧಿನಗರದ ವಾವಾ ಸಿಲ್ಕ್ಸಿನ ಕರೆಕ್ಟ್ ಮುಂಭಾಗ ಈ ಒಂದು ಡೆಲ್ಮಾ ಮಾರ್ಟ್ ಕಾರ್ಯನಿರ್ವಹಿಸುತ್ತೆ. ನೋಡಿದ್ರಲ್ಲ, ನಮ್ಮ ಸುಳ್ಯದ ಗಾಂಧಿನಗರದಲ್ಲಿ ಪ್ರಾರಂಭವಾಗಿರುವಂತಹ ಡೆಲ್ಮಾ ಮಾರ್ಟಿಗೆ ನೀವು ಕೂಡ ಬನ್ನಿ. ಸಾಕಷ್ಟು ಆಫರ್ಗಳು ನಡೀತಾ ಇವೆ. ಸಾಕಷ್ಟು ಮನೆಗೆ ಬೇಕಾಗಿರುವಂತಹ ಐಟಮ್ಗಳನ್ನು ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತೇ ನಿಮಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳನ್ನು ಈ ಒಂದು ಡೆಲ್ಮಾ ಮಾರ್ಟಿಂದ ಪಡೆದುಕೊಳ್ಳಿ ಅಂತ ರೆಫರ್ ಮಾಡ್ತಾ ಕ್ಯಾಂಪ್ ಪರ್ಸನ್ ಕೌಶಿಕ್ ನಮ್ಮ ಜೊತೆ ನಾನು ಪೂಜೆಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.